ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ರಾಗಿ ಮುದ್ದೆ ಮಾಡಕತ್ತೀನಿ ನೋಡ್ರಿ. ದಿನಾಲು ರೊಟ್ಟಿ ಚಪಾತಿ ಮಾಡಿ ಬೇಸರಾಗಿತ್ತ, ಹಿಂಗೆ ನಾನು ಇವತ್ತು ರಾಗಿ ಮುದ್ದೆ ಮಾಡಕತ್ತೀನಿ ನೋಡ್ರಿ. ಈಗ ವಾಟೆ ಏನು ತೋರ್ಸಾಕತ್ತೀನಲ್ರಿ, ಆ ವಾಟೆಯಲ್ಲಿ 3 ವಾಟೆ ಅಳತಿ ಮೇಲೆ ಮಾಡತ್ತೀನಿ. 3 ವಾಟೆ ನೀರು ಹಾಕಾಕತ್ತೀನಿ ನೋಡ್ರಿ. 3 ವಾಟೆ ನೀರು ಹಾಕಿ ಒಂದು ನೀರು ಬಿಸಿ ಆದ ತಕ್ಷಣ ರೀ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ. ಈಗ ಎಣ್ಣೆ ಹಾಕಿದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರಿ. ಇದ್ರಾಗನ ಸೇರಿಸೋಣ್ರಿ. ಉಪ್ಪು ನೋಡ್ಕೊಂಡು ಹಾಕ್ರೆ, ಅದು ಉಪ್ಪು ಎಷ್ಟು ಹಿಡಿತೈತಲ್ಲ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ರೆ. ನೋಡಿರಿ, ನಾನು 2 ಬಟ್ಲು ರಾಗಿ ಹಿಟ್ಟು ಹಾಕಾಕತ್ತೀನಿ. 3 ಬಟ್ಲು ನೀರು ಹಾಕೀನಿ, 2 ಬಟ್ಲು ರಾಗಿ ಹಿಟ್ಟು ಹಾಕಾಕತ್ತೀನಿ ರೀ. ನಾನು ಕರೆಕ್ಟಾಗಿ ರಾಗಿ ಮುದ್ದೆ ಬರ್ತಾವೆ. ನಾಳತಿ ನೋಡ್ಕೊಂಡು ಮಾಡಾಕತ್ತೀನಿ ರೀ. ಈಗ ನೋಡಿರಿ, ಕುದಿಯಾಕತ್ತೈತ್ರಲ್ಲ, ಏನು ಗಂಟು ಏನಾಗಂಗಿಲ್ಲ. ಏನು ಗಂಟು ಹಾಕತ್ತೆ ಅಂತ ಹೆದರೋದು ಅವಶ್ಯಕತೆ ಏನಿಲ್ಲ. ಈಗ ಕುದಿ ಹಿಡಿದಿಂದ ಸ್ವಲ್ಪ ಚಮಚಲ್ಲಿ ತಿರ್ಕೊಂಡ್ರೆ ಅದನ್ನು ಹಿಟ್ಟು ಚಮಚಲ್ಲಿ ತಿರುಗಿ ಪೂರ್ತಿ ಅದನ್ನೆಲ್ಲ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ, ಗ್ಯಾಸ್ ಸಣ್ಣ ಇಡೋಣ್ರಿ. ಸಣ್ಣ ಇಟ್ಟು ಪೂರ್ತಿ ಅದನ್ನ ಹಿಟ್ಟೆಲ್ಲ ಒಂದು ಮುದ್ದೆ ಆಕಾರಕ್ಕೆ ಬರೋವರೆಗೂ ರೀ ನಾವು ತಿರುಗಿಕೊಳ್ಬೇಕಾಗತ್ತೆ ಅದನ್ನು ಹಿಟ್ಟು. ಈಗ ನೋಡಿರಿ, ಗ್ಯಾಸ್ ಮೇಲೆ ತಿರುವಾಕ ಅನುಕೂಲ ಆಗೋದಿಲ್ಲಲ್ರಿ. ಹಿಂಗೆ ನಾನು ತೆಳಗೆ ತೊಗೊಂಡು ತಿರುವಾಕತ್ತೀನಿ ನೋಡ್ರಿ. ಅದನ್ನು ಹಿಟ್ಟು ಪೂರ್ತಿ ಏನು ಸ್ವಲ್ಪ ಗಂಟಿರ್ಲಾರ್ದಂಗೆ ಅದನ್ನೆಲ್ಲ ನಾವು ರಾಗಿ ಮುದ್ದಿರೆ ಪೂರ್ತಿ ಎಲ್ಲ ತಿರ್ಕೋಬೇಕ್ರಿ ಅದನ್ನು ಹಿಟ್ಟು. ಈಗ ನೋಡಿರಿ, ಸ್ವಲ್ಪ ನೀರು ಗಂಟಿಲ್ಲ. ಈಗ ನಾನು ತಿರ್ಕೊಂಡ್ರೆ ಈಗ ಮತ್ತೆ ಹೊಳ್ಳಿ ಗ್ಯಾಸ್ ಮೇಲೆ ಇಡಾಕತ್ತೀನಿ ನೋಡಿರಿ. ಗ್ಯಾಸ್ ಮೇಲೆ ಇಟ್ಟು ಒಂದು 5 ನಿಮಿಷ ರೀ ನಾವು ಸಣ್ಣ ಗ್ಯಾಸ್ ಮೇಲೆ ಅದನ್ನು ಇನ್ನೊಮ್ಮೆ ತಿರುಗೊಂಡ್ರೆ, ತಿರುವಿ ಆದಮೇಲೆ ಮತ್ತೊಂದು 2-3 ಸೆಕೆಂಡು ನಾವು ಬಾಯಿ ಮುಚ್ಚಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ ರೀ. ಯಾಕಂದ್ರೆ ಹಿಟ್ಟಿಟ್ಟು ಬಾಯಾಗ ಅನಿಸ್ತೆ ಅಂದ್ರೆ ಅದು ತಿನ್ನೋ ಮುಂದೆ ಒಟ್ಟು ರುಚಿ ಅನ್ಸಂಗಿಲ್ಲ, ಹಿಟ್ಟಿಟ್ಟು ಅನ್ನಿಸ್ತೈತ್ರಿ ಅದು. ಈಗ ತಿರುವುದಾದ್ಮೇಲೆ ಒಂದು 5 ನಿಮಿಷ ಸಣ್ಣ ಗ್ಯಾಸ್ ಮೇಲೆ ಇಡೋಣ್ರಿ. ಇಟ್ಟಾದ್ಮೇಲೆ ಈಗ ರೆಡಿ ಆಗೈತೆ ರೀ ನಮ್ದು ರಾಗಿ ಮುದ್ದೆ. ಈಗ ನೋಡಿರಿ, ಬೋಗುಣಿ ತಳ ಬಿಟ್ಟು ಬರಾಕತ್ತೈತ್ರಲ್ಲ, ಹಿಂಗೆ ಬೋಗುಣಿ ತಳ ಬಿಟ್ಟು ಬಂತಪ್ಪ ಅಂದ್ರೆ ರಾಗಿ ಮುದ್ದೆ ಕರೆಕ್ಟಾಗಿ ಬಂದೈತೆ ಅಂತ ಅರ್ಥ. ಈಗ ನೋಡಿರಿ, ಆಗೈತ್ರಿ ಈಗ ನಮ್ದು. ಆದರೂ ಇನ್ನೊಂದು 2-3 ಸೆಕೆಂಡ್ ನಾನು ತಿರುವಾಕತ್ತೀನಿ ರೀ ಅದನ್ನು ಹಿಟ್ಟು. ತಿರುವುದಾದ್ಮೇಲೆ ಸ್ವಲ್ಪ ಆಡ್ಲರದ, ಹೀಗಾಗಿ ಇನ್ನೊಂದು ಸ್ವಲ್ಪ ನಾನು ಒಂದು 2 ಸೆಕೆಂಡು ಬಾಯಿ ಮುಚ್ಚಿಟ್ಟಿದ್ದೆ ರೀ. ಈಗ ತೆಳಗಿಳಿಸ್ಕೊಂಡೇನು ನೋಡ್ರಿ. ಈಗ ತೆಳಗಿಳಿಸ್ಕೊಂಡು ಆದಮೇಲೆ ಇನ್ನೊಮ್ಮೆ ನಾನು ಹಿಟ್ಟೆಲ್ಲ ತಿರುವಾಕತ್ತೀನಿ ರೀ. ಒಂದು ಪ್ಲೇಟ್ ಇಡೋಣ್ರಿ. ಆ ಪ್ಲೇಟ್ ಒಳಗೆ ಅದನ್ನೆಲ್ಲ ಹಿಟ್ಟು, ರಾಗಿ ಮುದ್ದೆ ಹಿಟ್ಟು ಅದನ್ನೆಲ್ಲ ಪ್ಲೇಟಿಗೆ ಹಾಕ್ಕೊಂಡ್ರಿ. ಅದನ್ನು ಪೂರ್ತಿ ಅದನ್ನೆಲ್ಲ ಬೋಗಣಿಂದೆಲ್ಲ ತೆಗೆದು ಪ್ಲೇಟಿಗೆ ಹಾಕೋಣ. 4 ಮಂದಿ ರಾಗಿ ಹಿಟ್ಟಿದೆ. ನಾನು ಉಳಿ ದೊಡ್ಡ ಮಾಡೋಂಗಿಲ್ಲ, ಸಣ್ಣ ಮಾಡ್ತೇನೆ. ಅಷ್ಟೊಂದು ದೊಡ್ಡ ಆದ್ರೆ ನಮ್ಮ ಹುಡುಗರು ಯಾವ ತಿನ್ನಂಗಿಲ್ಲ. ಹಿಂಗೆ ಅಂದ್ಕೊಂಡು ನಾನು ಸಣ್ಣ ಮಾಡಿದ್ರೆ ಆತಂತೇಳಿ 4 ಮಂದಿಗೆ ಆಗ್ತೈತೆ ಅಂಥೇಳಿ ಇಷ್ಟು ಹಿಟ್ಟು ಹಾಕೀನಿ ನೋಡ್ರಿ. 2 ವಾಟೆ ಹಿಟ್ಟು ಹಾಕಿದ್ರೆ 4 ಮಂದಿಗೆ ಆಗ್ತೈತೆ ರೀ ನಮ್ಮ ಮನ್ಯಾಗ. ಈಗ ಅದನ್ನೆಲ್ಲ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಅದನ್ನು ಹಿಟ್ಟೆಲ್ಲ ನಾದ್ಕೋಬೇಕ್ರಿ. ಸ್ವಲ್ಪ ಕೈಗೆ ನಾವು ನೀರು ಹಚ್ಕೋಬೇಕ್ರಿ. ಕೈಗೆ ನೀರು ಹಚ್ಕೊಂಡು ಸುಡು ಹಿಟ್ಟಿದ್ದಾಗ ನಾವು ಕೈಲಿ ಸ್ವಲ್ಪ ಹಿಂಗೆ ನಾದ್ಕೋಬೇಕ್ರಿ. ನೋಡಿರಿ, ಆದದ್ದು ನಮಗೆ ಗೊತ್ತಾಗ್ತೈತ್ರಿ ಅದು. ಇಲ್ಲಕಂದ್ರೆ ಆಗ್ಲಿಲ್ಲಂದ್ರೆ ಕೈಗೆಲ್ಲ ಅಂಟ್ಕೋತೈತ್ರಿ ಅದು. ಈಗ ಒಟ್ಟು ಅಂಟ್ಕೊಳಂಗಿಲ್ಲಲ್ರಿ. ಈ ಹದಕ್ಕಿತ್ತಂದ್ರೆ ರಾಗಿ ಮುದ್ದೆ ಕರೆಕ್ಟಾಗಿ ಬಂದೈತ್ರಿ ಇದು. ಈಗ ನಮ್ಗೆ ಸಣ್ಣ ಬೇಕಂದ್ರೆ ಉಳ್ಳಿ ಸಣ್ಣ ತೊಗೊಬೋದು ರೀ ರಾಗಿ ಮುದ್ದೆ. ದೊಡ್ಡ ಬೇಕಂದ್ರೆ ದೊಡ್ಡವ. ನಾನು ಅಷ್ಟು ಮೀಡಿಯಮ್ ಸಣ್ಣ ತೊಗೊಳಕತ್ತೀನಿ ರೀ. ಸಣ್ಣ ಈಗ ರಾಗಿ ಮುದ್ದೆ ಮಾಡಾಕತ್ತೀನಿ ನೋಡ್ರಿ. ನಾನು ಅಷ್ಟೊಂದು ದೊಡ್ಡವೂ ಅಲ್ಲ, ಅಷ್ಟೊಂದು ಸಣ್ಣವೂ ಅಲ್ಲ, ನಡುಮಧ್ಯನ ಮಾಡ್ಕೊಂಡ್ರಿ. ಈಗ ನೋಡಿರಿ, ಕರೆಕ್ಟಾಗಿ ಬಂದೈತ್ರಿ ಈಗ ರಾಗಿ ಮುದ್ದೆ. ಇದು ಅಳತಿಲೇನ ರಾಗಿ ಮುದ್ದೆ ಮಾಡ್ಕೊಂಡ್ರೆ ನಾವು ಕರೆಕ್ಟಾಗಿ. ತಿಳಿ ಸಾರಿನ ಜೊತೆ ಚಿಕನ್ ಸಾರಿನ ಮೇಲೆ ಮಟನ್ ಸಾರು ಜೊತೆ ಎಲ್ಲದ್ರ ಎಂಬಲ್ಲಿನೂ ಹೊಂತೈತ್ರಿ ಇದು ಸಾರು. ರಾಗಿ ಮುದ್ದೆ ಬೇಕಾದ ಸಾರಿನ ಎಂಬಲ್ಲಿ ಊಟ ಮಾಡಿದ್ರು ಹೊಂತೈತ್ರಿ ಇದು. ಆದ್ರೇನ ತಿಳು ಸಾರ ಬೇಕ್ರಿ ಇದಕ್ಕೆ. ಗಟ್ಟಿ ಸಾರು ನಿಂಬಲ್ಲಿ ಅಷ್ಟೊಂದು ಹೊಂದಂಗಿಲ್ಲ. ಈಗ ನೋಡಿರಿ, 5 ರಾಗಿ ಮುದ್ದೆ ಮಾಡಿದೆ ನಾನು. ಈಗ ರಾಗಿ ಮುದ್ದೆ ರೆಡಿ ಆಗೈತ್ರಿ. ನೀವು ಯಾವ ಸಾರಿ ನಿಂಬಲ್ಲಿ ತಿಂದರೂ ರುಚಿ ಹತ್ತು. ನಾನು ನುಗ್ಗೆಕಾಯಿ ಸಾರು ಮಾಡೀನಿ ರೀ ಇವತ್ತು. ಅದ್ರಾಗ ಜವಾರಿ ಸಾರಿ ನಿಂಬಲ್ಲಿ ಭಾಳ ಅಂದ್ರೆ ಭಾಳ ರಾಗಿ ಮುದ್ದೆ ಊಟ ಮಾಡಿದ್ರೆ ಆಯ್ತು ಅಂಥೇಳಿ ತಿಳುವಾಗಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ನಾನು. ನುಗ್ಗೆಕಾಯಿ ಸಾರನ್ನು ಹಾಕಾಕತ್ತೀನಿ ನೋಡ್ರಿ. ನಾನೀಗ ನುಗ್ಗೆಕಾಯಿ ಸಾರಿನ ಮೇಲೂ ಭಾಳ ರುಚಿ ಹತ್ತೈತ್ರಿ.
ಈಗ ನುಗ್ಗಿಕಾಯಿ ಸಾರಿ ನಿಂಬಲ್ಲಿ ರಾಗಿ ಮುದ್ದೆ ಊಟ ಮಾಡೋಣ ನಾವು. ನೀವು ಮಾಡಿರಿ, ಹಿಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಆರೋಗ್ಯಕ್ಕಂತೂ ಭಾಳ ಚಲೋ ರೀ ರಾಗಿ ಮುದ್ದೆ. ನಮಸ್ಕಾರ ವೀಕ್ಷಕರೇ.